ಗ್ರಾಮ ರಂಗ ಸಾಂಸ್ಕೃತಿಕ ವೇದಿಕೆ ಎಲ್ಲ ನಮ್ಮ ಸದಸ್ಯರನ್ನ ಅಗ್ನಿಗೌಡ ಆಗ್ಬೋದು, ನಂಜುಸ್ವಾಮಿ ಆಗ್ಬೋದು, ರಮೇಶಣ್ಣ ಆಗ್ಬೋದು, ಮಲ್ಲಿಕಣ್ಣ ಆಗ್ಬೋದು, ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡೋ ಉದ್ದೇಶನೇ ಬೇರೆ. ಯಾಕೆ ಉದ್ದೇಶ ಅಂದರೆ ಅದು ನಾವು ಓಪನ್ ಆಗಿ ಹೇಳೋದಾದ್ರೆ, ಚಂದ್ರಶೇಖರ್ ಅವರನ್ನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗಿದೆ ಒಂದು ನಿಟ್ಟಿನಲ್ಲಿ ಚಂದ್ರು 70ರ ಸಂಭ್ರಮ ಅಂತ ಅವತ್ತು ಕಾರ್ಯಕ್ರಮ ಮಾಡಿದ್ರು. ಯಾಕೆಂದರೆ ಚಂದ್ರು 70 ಸಂಭ್ರಮ ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತನೇ ಆ ಒಂದು ಕಾರ್ಯಕ್ರಮ. ನಮಗೆ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ನಿರ್ಧಾರ ಮಾಡೋ ಸಂದರ್ಭದಲ್ಲಿ ಅನೇಕರ ಹೆಸರು ತೇಲು ಬರ್ತಾ ಇತ್ತು. ತೇಲು ಬರ್ತಿರುವಾಗ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿರೋ ಜೊತೆಗೆ ಬೇರೆ ತಾಲೂಕಿನಲ್ಲಿ ಕೆಲಸ ಮಾಡಿರೋ ನಮ್ಮ ತಾಲೂಕಿಗೆ ಅನೇಕ ಸುಪುತ್ರರು ಪಟ್ಟಿಲಿದ್ರು. ಇಲ್ಲ ನಾವು ಚಂದ್ರಶೇಖರನ್ನೇ ಮಾಡ್ಬೇಕು, ಯಾಕೆಂದ್ರೆ ತಾಲೂಕಿನ ನಿರಂತರವಾಗಿ ಕೆಲಸವನ್ನು ಮಾಡ್ತಿರೋರು, ಸಾಹಿತ್ಯ ಕೃಷಿಯನ್ನು ಮಾಡ್ತಿರೋರು ಅವರೇ ಮಾಡಬೇಕು ಅಂತೇಳಿ ಈ ಚಂದ್ರು 70 ಸಂಭ್ರಮ ಮೂಲಕ ನಾವು ತಾಲೂಕಿನಲ್ಲಿ ಅವರ ಒಂದು ಸಂಚಲನ ಮಾಡೋ ಸಂದರ್ಭದಲ್ಲಿ ಅನೇಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮ ಪುಟ್ಟರಾಜನವರು ಸಹ ಇಲ್ಲ ಚಂದ್ರಶೇಖರನ್ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿದ್ರು. ಆದರೆ ಅನೇಕ ತಿಕ್ಕಾಟ ಒತ್ತಾಟ ಬಂದ ಸಂದರ್ಭದಲ್ಲಿ ಬೇಡ ನೆಕ್ಸ್ಟ್ ಮಾಡೋಣ ಅಂತೇಳಿ ನಮ್ಮ ಮಣಿಕಣಿಕ ಮೇಡಮ್ ಅವರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಲಿಕ್ಕೆ ನಮ್ಮ ಕೃಷ್ಣೇಗೌಡರು, ತಿಮ್ಮೇಗೌಡರು, ಬಸವನಗೌಡರು ಎಲ್ಲ ಕೂತು ಚರ್ಚೆ ಮಾಡಿ ನಮ್ಮ ಶಾಸಕರಿಗೆ ಒಂದು ಪತ್ರವನ್ನು ಬರೀತಾರೆ. ಮಣಿಕಣಿಕ ಮೇಡಮ್ ಅವರು ತುಂಬಾ ಸಾಹಿತ್ಯಕ್ಷರ ಅಪಾರವಾದಂತಹ ಒಂದು ಕೃಷಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಮಾಡೋದು ಉತ್ತಮ ಅಂತೇಳಿ ನಿರ್ಧಾರ ಮಾಡಿ ಪತ್ರ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಶಾಸಕರು ಇಲ್ಲೇ ಒಂದು ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಆಗ್ತದೆ. ಮಣಿಕಣಿಕ ಮೇಡಮ್ ಒಂದು ಅಭಿನಂದನೆ ಕಾರ್ಯಕ್ರಮ ಇರ್ತದೆ. ನಮ್ಮ ಚಿಟ್ಟಳ್ಳಿಯ ಚೆಲುವೇಗೌಡರ ಮತ್ತು ಚೆಲುವ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ವೇದಿಕೆ ನಡೆದ ಸಂದರ್ಭದಲ್ಲಿ ಶಾಸಕರು ಮಾತಾಡ್ತಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕುಂತಿಪಟ್ಟು ನಡೆಯುವ ಸಮ್ಮೇಳನಕ್ಕೆ ನಾವು ಮಣಿಕಣಿಕ ಮೇಡಮ್ ಅನ್ನ ಆಯ್ಕೆ ಮಾಡಿದ್ದೇಳಿ ಇದೇ ವೇದಿಕೆಯಲ್ಲಿ ಘೋಷಣೆ ಮಾಡ್ತಾರೆ. ಚಂದ್ರಶೇಖರ್ ಅಲ್ಲೇ ಹೇಳ್ತಾರೆ, ಸರ್ ನೆಕ್ಸ್ಟ್ ನಿರಂತರವಾಗಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತದೆ, ನಿಮ್ಮನ್ನ ಮುಂದಿನ ಸಮ್ಮೇಳನಕ್ಕೆ ನಾವು ಅಧ್ಯಕ್ಷ ಮಾಡ್ತಿದ್ದಾರೆ. ಚಂದ್ರಶೇಖರ್ ಒಪ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಆ ನಿಟ್ಟಿನಲ್ಲಿ ಮುಂದೆ ನಾವು ನಮ್ಮ ರಮೇಶನ ಕೂತ್ಕೊಂಡು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಯಾರಾಗಬೇಕು ಅಂತ ನಾನು ನಿಂತ್ಕೊಂಡಾಗ ನಮ್ಮ ಅಧ್ಯಕ್ಷತೆ ಘೋಷಣೆಯ ಸಂದರ್ಭದಲ್ಲಿ ನಾವು ಮೊದಲ ಅಜೆಂಡಾ ಏನು ಅಂತಂದ್ರೆ ಚಂದ್ರಶೇಖರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಬಂದಿದ್ದು. ಯಾಕಂದ್ರೆ ಈ ಯಾವುದೇ ಒತ್ತಾಟವನ್ನ ತಿಕ್ಕಾಟವನ್ನ ಮಾಡ್ಲಿಕ್ಕೆ ಅವಕಾಶ ಕೊಡದೇನೆ ನೇರವಾಗಿ ಚಂದ್ರಶೇಖರನ್ನೇ ಅಧ್ಯಕ್ಷ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿಕೊಂಡು ಅದರಂತೆ ನಮ್ಮ ರವಿಕುಮಾರ್ ಇಲ್ಲ ನೀವು